ರಾಜ್ಯದಲ್ಲಿ 20 ನಿಮಿಷ ಮಾತ್ರ ಗೋಚರ. ಇಂದು ಚಂದ್ರಗ್ರಹಣ. ಹೌದು, 2026ರ ಮೊದಲ ಚಂದ್ರಗ್ರಹಣವು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ, ಅಂದರೆ ಇಂದು ಮಾರ್ಚ್ 3ರಂದು ಸಂಭವಿಸಲಿದೆ. ಇದು ಮಾರ್ಚ್ ತಿಂಗಳಲ್ಲಿ ಆಗಸದಲ್ಲಿ ನಡೆಯಲಿರುವ ಅಪರೂಪದ ವಿದ್ಯಮಾನ ಮತ್ತು ಖಗೋಳದ ಬಗ್ಗೆ ಆಸಕ್ತಿ ಹೊಂದಿರುವವರಿಗೆ ಒಂದು ರಸದೌತಣದ ಕ್ಷಣ ಎಂದೇ ಹೇಳಬಹುದು. ಈ ಚಂದ್ರಗ್ರಹಣ ಮಧ್ಯಾಹ್ನ 3:23 ಆರಂಭವಾಗಿ ಸಂಜೆ 6:47 ಇರಲಿದೆ. ಗ್ರಹಣದ ಮಧ್ಯಕಾಲ ಸಂಜೆ 5:04 ಆಗಿರುತ್ತದೆ. ಅಂದರೆ ಈ ಗ್ರಹಣದ ಒಟ್ಟು ಅವಧಿ 3:24. ಈ ಗ್ರಹಣವು ಭಾರತದಲ್ಲಿ ಗರಿಷ್ಠ 52 ನಿಮಿಷಗಳ ಕಾಲ ಗ್ರಸ್ತೋದಯ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ. ನಮ್ಮ ರಾಜ್ಯದಲ್ಲಿ ಸಂಜೆ 6:28 6:48 ಮಾತ್ರ ಗೋಚರಿಸಲಿದೆ. ಈ ಗ್ರಹಣ ಭಾಗಶಃ ಗೋಚರಿಸುತ್ತದೆ. ಈ ಅವಧಿಯಲ್ಲಿ ಪ್ರಮುಖ ದೇವಾಲಯಗಳ ಬಾಗಿಲುಗಳು ಮುಚ್ಚಿರುತ್ತವೆ. ಮಂಗಳ ಕಾರ್ಯಗಳು ಸ್ಥಗಿತಗೊಳ್ಳುತ್ತವೆ. ಧರ್ಮಸ್ಥಳ ಮಂಜುನಾಥ ದೇವಾಲಯ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ, ತಿರುಪತಿ ಸೇರಿದಂತೆ ಪ್ರಮುಖ ದೇವಾಲಯಗಳು ಗ್ರಹಣ ಸಮಯದಲ್ಲಿ ಬಂದ್ ಆಗಲಿವೆ. ರಕ್ತ ಚಂದ್ರಗ್ರಹಣದ ಅವಧಿ ಮುಗಿದ ನಂತರ ರಾತ್ರಿ 7:30ರಿಂದ ಪುನಃ ದೇವರ ದರ್ಶನವನ್ನು ಪ್ರಾರಂಭವಾಗಲಿದೆ. ಏನಿದು ಗ್ರಸ್ತೋದಯ ಚಂದ್ರಗ್ರಹಣ? ಸಾಮಾನ್ಯವಾಗಿ ಹುಣ್ಣಿಮೆಯೆಂದು ಪೂರ್ಣಚಂದ್ರ ಬೆಳಗುತ್ತಾನೆ. ಆದರೆ ಈ ಬಾರಿ ಚಂದ್ರ ನಮ್ಮ ಕಣ್ಣಿಗೆ ಕಾಣುವ ಮುನ್ನವೇ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಮುನ್ನ ಆತನಿಗೆ ಗ್ರಹಣ ಹಿಡಿದಿರುತ್ತದೆ. ಅಂದರೆ ಗ್ರಹಣ ಹಿಡಿದಿರುವ ಚಂದ್ರನೇ ಉದಯಿಸುತ್ತಾನೆ. ಇದನ್ನೇ ಶಾಸ್ತ್ರಗಳಲ್ಲಿ ಗ್ರಸ್ತೋದಯ ಚಂದ್ರಗ್ರಹಣ ಎಂದು ಕರೆಯುತ್ತಾರೆ. ವರದಿ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ. ವರದಿ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ.